ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬಿಎಂಟಿಸಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಕುಡಿದು ಡ್ಯೂಟಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಫೀಲ್ಡ್ಗಿಳಿದ ಅಧಿಕಾರಿಗಳು ಇಂದು ತಪಾಸಣೆ ಮಾಡಿದ್ರು. ಈ ವೇಳೆ ಬಿಎಂಟಿಸಿ ಬಸ್ನಲ್ಲಿ ಕೆಲ ಕಂಡಕ್ಟರ್ ಡ್ರೈವರ್ಗಳು ಮದ್ಯಪಾನ ಮಾಡಿ ಡ್ಯೂಟಿ ಮಾಡುವುದು ಗೊತ್ತಾಗಿದೆ. ಕಳೆದ 3 ತಿಂಗಳಿನಲ್ಲಿ ಬಿಎಂಟಿಸಿ ನಿಗಮ 10 ಡ್ರೈವರ್ಗಳನ್ನು ಸಸ್ಪೆಂಡ್ ಮಾಡಿದೆ. ಡ್ರೈವರು ಕಂಡಕ್ಟರ್ ಅಪೀಲ್ ಮಾಡೋದು, ದಯಮಾಡಿ ಇಂಥ ಕೆಲಸಗಳು ಮಾಡಬೇಡಿ. ತೀರಾ ಕುಡಿಯೋ ನಿಮ್ಗೆ ಚಟ ಇದೆಯಾ ಮನ್ಗೋಗಿ ಮಲ್ಕೊಳ್ಳಿ. ಡ್ಯೂಟಿಯಲ್ಲಿ ಕುಡ್ಕೊಂಡು ಬರೋದು ಸರಿಯಲ್ಲ. ಬೆಳಗಿನ ಶಿಫ್ಟ್ ಇತ್ತು, ರಾತ್ರಿ ಶಿಫ್ಟ್ ಇತ್ತು, ಮಧ್ಯಾಹ್ನ ಶಿಫ್ಟು, ಮತ್ತು ರಾತ್ರಿ ಶಿಫ್ಟ್ 10 ಗಂಟೆ ಇದ್ದಿತ್ತು. ಆ ಥರ ಕೆಲವು ವಿಭಜನೆ ಮಾಡಿದರೆ ಯಾರೇ ಚಟಗಳಿದೆಯೋ ಫಸ್ಟು ಶಿಫ್ಟಲ್ಲಿ ಹೊಟ್ಟೋಗಲಿ ಅವರು ಕುಡಿದು ಮೊದಲು ಮಲ್ಕೊಳ್ಳಿ, ಯಾರು ಬೇಡ ಅನ್ನೋರು. ಅಟ್ಲೀಸ್ಟ್ ಆ ನೈಟ್ ಶಿಫ್ಟಲ್ಲಿರೋದು ನೆಟ್ಗಿರೋರು ಕಡಿಮೆ ಸಂಖ್ಯೆ ಅದು. ಹಾಗೆ ಈ ಥರ ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ಕೂಡ ತಗೋಬೇಕಾಗುತ್ತೆ. ಇವಾಗೇನು ತಾವು ಮೀಡಿಯಾದಲ್ಲಿ ಫೋಕಸ್ ಮಾಡ್ತೀರಾ ಅದನ್ನು. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅನಾಥ ಮಕ್ಕಳ ದತ್ತುಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಸದ್ಯ 1,10,000 ಮಕ್ಕಳಿಗೆ ಬೇಡಿಕೆ ಇದೆ. ಇನ್ನೂ ಕಾನೂನುಬದ್ಧವಾಗಿ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕವೇ ಮಕ್ಕಳನ್ನ ದತ್ತು ಪಡೆಯಬಹುದು. ಆದರೆ ದತ್ತು ಪ್ರಕ್ರಿಯೆಗೆ 5 ರಿಂದ 6 ವರ್ಷ ಹಿಡಿಯಲಿದೆ. ಕನಿಷ್ಠ ಹತ್ತತ್ರ 1 ಲಕ್ಷ ಮಕ್ಕಳು ಬೇಕಾಗ್ತದೆ. ಅಷ್ಟು ಡಿಮ್ಯಾಂಡ್ ಇದೆ. ಕೆಲವರಿಗೆ ಎಷ್ಟು 5 ವರ್ಷ 10 ವರ್ಷ ಆದರೂ ಕೂಡ ಸಿಕ್ಕೋದಿಲ್ಲ. ಅದು ಯಾಕೆಂದರೆ ಆನ್ಲೈನ್ ಸೀನಿಯಾರಿಟಿನಲ್ಲಿ ಬರಬೇಕು. ಇಂಥ ಮಗು ಬೇಕು, ಅಂಥ ಮಗು ಬೇಕು, ಮೇಲ್ ಬೇಕು, ಫೀಮೇಲ್ ಬೇಕು ಅಂತ ಕೇಳೋಂಗಿಲ್ಲ. ಅವ್ರು ಸೀನಿಯಾರಿಟಿಗೆ ಯಾವಾಗ ಬರ್ತದೆ ಆಗ ಇನ್ಫಾರ್ಮ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಅದಾದಮೇಲೆ 3 ಸಲ ಕೌನ್ಸಿಲಿಂಗ್ ಇರ್ತದೆ. ಅದೆಲ್ಲ ಆದಮೇಲೆ ಆ ಪ್ರೊಸೀಜರ್ ಫಾಲೋಅಪ್ ಮಾಡಿ ಮಗುನ ಹ್ಯಾಂಡ್ ಓವರ್ ಮಾಡಿ ಈಗ ಥ್ರೂ DC ಜಿಲ್ಲಾಧಿಕಾರಿಗಳ ಮುಖಾಂತರ ಇದೆಲ್ಲ ಪ್ರಕ್ರಿಯೆಗಳು ನಡೀತವೆ.